ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆತ್ಮೀಯರೇ, ಈ ವಿಡಿಯೋ ಪ್ರಾರಂಭವಾಗಿದ್ದ ಪೂರ್ವದಲ್ಲಿ ನಾನು ನಿಮಗೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೇನೆ. ಏನಪ್ಪ ಅಂತ ಹೇಳಿದರೆ, ನನ್ನ ಜ್ಞಾನದಾತ್ರಿ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದ್ರ ಮೂಲಕ ವಿವಿಧ ಕಾಮೆಂಟ್ಗಳನ್ನು ಕೂಡ ನೀವು ಹಾಕಬಹುದು. ಹಾಗಾಗಿ ಈ ಒಂದು ಜ್ಞಾನದಾತ್ರಿ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಶಾಲಾ ಹಂತದಲ್ಲಿ ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶ್ರೀರಂಗನಮಟ್ಟಿ, ದಾವಣಗೆರೆ ಉತ್ತರ, ನಮ್ಮ ಶಾಲೆಯಲ್ಲಿ ಕ್ಲಸ್ಟರ್ ಹಂತದ ಮಕ್ಕಳ ಕಲಿಕಾ ಹಬ್ಬಕ್ಕಾಗಿ ಮಕ್ಕಳಿಗೆ ಶಾಲಾ ಹಂತದಲ್ಲಿ ಒಂದು ಪೂರ್ವ ತಯಾರಿಯನ್ನು ನಡೆಸಿದ್ದೇನೆ. ಹಾಗಾಗಿ ವಿವಿಧ ಚಟುವಟಿಕೆಗಳನ್ನು ನಾನು ಇಲ್ಲಿ ರೂಪಿಸಿದ್ದೇನೆ. ಗಟ್ಟಿ ಓದು, ಕತೆ ಹೇಳುವುದು, ಸಂತೋಷದಾಯಕ ಗಣಿತ, ಮೆಮೊರಿ ಪರೀಕ್ಷೆ, ಕೈ ಬರಹ, ರಸಪ್ರಶ್ನೆ ಹಾಗೂ ಪೋಷಕರು ಮಕ್ಕಳ ಸಹ ಸಂಬಂಧಪಟ್ಟ ಹಾಗೆ ಇಲ್ಲಿ ವಿವಿಧ ಚಟುವಟಿಕೆಗಳನ್ನು ರೂಪಿಸಲಾಗಿದೆ. ಈಗ ನಮ್ಮ ಶಾಲಾ ವಿದ್ಯಾರ್ಥಿಗಳು ಈ ಮೆಮೊರಿಗೆ, ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಪರೀಕ್ಷೆಯನ್ನು ಬರೆಯುವುದರಲ್ಲಿ ತಲ್ಲೀನರಾಗಿರುವಂತಹ ದೃಶ್ಯವನ್ನು ಈ ಒಂದು ವಿಡಿಯೋದಲ್ಲಿ ಕಾಣ್ತಾ ಇದ್ದೇವೆ. ಸುಮಾರು 27 ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಆ ವಸ್ತುಗಳನ್ನು ನೋಡಿಬಿಟ್ಟು ಮೆಮೊರಿ ಪರೀಕ್ಷೆಯಲ್ಲಿ ತಲ್ಲೀನರಾಗಿ ಬರೀತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಬಂದಂಥ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಹಂತದ ಬಹುಮಾನಗಳನ್ನು ಕೂಡ ವಿತರಿಸಲಾಗ್ತದೆ. ಗಟ್ಟಿ ಓದು ಹಂತದ ಮಕ್ಕಳ ಕಲಿಕಾ ಹಬ್ಬದಲ್ಲಿ ಈಗ ಗಟ್ಟಿ ಓದು. ಬಡರ ಹುಡುಗ ಮತ್ತು ಗಿಳಿಯೊಂದು ಅಡವಿಯಲ್ಲಿ ಒಬ್ಬ ಬಡ ಹುಡುಗನಿದ್ದ. ಅವನು ಗಿಳಿಯನ್ನು ಹಿಡಿದು ಪಟ್ಟಣದಲ್ಲಿ ಮಾರಿ ಉಪಜೀವನ ಸಾಗಿಸುತ್ತಿದ್ದ. ಒಂದು ಸಲ ಅವನ ಬಳಿಯಲ್ಲಿ ಒಂದು ಅಪರೂಪದ ಗಿಳಿ ಸಿಕ್ಕಿಬಿತ್ತು. ಪ್ರಪಂಚ ಬಣ್ಣ ಹಕ್ಕಿಗಳನ್ನು ಕಂಡರೆ ಯಾರಿಗೆ ತಾನೇ ಇಷ್ಟವಿಲ್ಲ. ಮಕ್ಕಳಿಗಂತೂ ಬಣ್ಣಾಲೆ ಎರಡು. ಉತ್ತಮ ಸುಂದರ ಚಿಕ್ಕ ಹುಡುಗ, ಅವನಿಗೆ ಆಡುವ ಹಂಬಲ ತುಂಬ. ಅವನಿಗೆ ಸ್ನಾನ ಮಾಡಿ ಮಡಿಧರಿಸುವ ಅಭ್ಯಾಸ. ಕೋಳಿಗಳು, ಈಜಾಡುವುದು, ಆಡುವ ಚಿಟ್ಟೆಗಳನ್ನು, ಪ್ರಾಣಿಗಳಲ್ಲಿ ವಿವಿಧ ಬಣ್ಣ, ಕಥೆ ಹೇಳಿಸಲು ಸುಳ್ಳಿನ ತೊಂದರೆ. ಒಂದು ಊರಲ್ಲಿ ಒಬ್ಬ ಹುಡುಗನಿದ್ದ. ಅವನು ದಿನ ಕೂಲಿಗೆ ಹೋಗಿದ್ದ. ಕಥೆಯ ಹೆಸರೇನೆಂದರೆ ಕಾಡಿನ ರಾಜ ಯಾರೆಂದರೆ ಆನೆ. ಆ ಕಾಡೆಷ್ಟು ದೊಡ್ಡ. ಆ ಕಾಡಿನಲ್ಲಿ ಒಬ್ಬ ರಾಜ. ಒಂದೂರಲ್ಲಿ ಒಬ್ಬ ರಾಣಿ ಇದ್ದು. ಅವಳಿಗೆ ಒಂದು ಪುಟ್ಟ ಮಗು ಇದ್ದು. ಆಸೆ ಕಥೆಗಳು. ಒಂಜಿನೂರಲ್ಲಿ ಒಬ್ಬರು ಗಂಗಮ್ಮ ಇದ್ದಳು. ಅವಳು ಬೆಣ್ಣೆ ಮಾರಿ ಜೀವನ ಸಾಧಿಸುತ್ತಿದ್ದರು. ಒಂದೂರಲ್ಲಿ ಒಬ್ಬ ರೈತ ಇದ್ದ. ಆ ರೈತ ತುಂಬಾ ಬಡವ. ಅವರು ತುಂಬಾ ಸಾಲ ಮಾಡಿದ. ಅವನ ಮನೆ ಮುಗಿಸಲು ರೈತನ ಹಸು. ಒಂದೂರಲ್ಲಿ ರೈತ ಇದ್ದ. ಆ ರೈತನು ಹಸು. ಕಲಿಕಾ ಹಬ್ಬದಲ್ಲಿ ಕೈ ಬರಹ ಪರೀಕ್ಷೆ. ಸಂತೋಷದಾಯಕ ಗಣಿತ. Stop. ಮಕ್ಕಳ ಕಲಿಕಾ ಹಬ್ಬದಲ್ಲಿ ಈಗ ರಸಪ್ರಶ್ನೆ ಸುತ್ತು. ಪ್ರಶ್ನೆ ತಂಡಕ್ಕೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? ವೆರಿ ಗುಡ್, ಸರಿ ಉತ್ತರ. ತಂಡಕ್ಕೆ 1 ಮಾರ್ಕ್ಸು,
ಬಿ ತಂಡಕ್ಕೆ ಈಗ ಪ್ರಶ್ನೆ, ಕನ್ನಡ ವರ್ಣಮಾಲೆಯನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? ವೆರಿ ಗುಡ್, ಬಿ ತಂಡಕ್ಕೆ 1 ಅಂಕಗಳು ಬಂತು. ಈಗ ಸಿ ತಂಡದ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಸಂಖ್ಯೆ ಎಷ್ಟು? ವೆರಿ ಗುಡ್, ಸಿ ತಂಡದವರಿಗೆ 1 ಅಂಕ. ಈಗ ಡಿ ತಂಡದವರಿಗೆ, ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಗಳ ಸಂಖ್ಯೆ ಎಷ್ಟು? ತಪ್ಪು ಉತ್ತರ. ಎ ತಂಡದವರಿಗೆ 1 ಗ್ರೇಸ್ ಮಾರ್ಕ್ಸು. ಈಗ ಡಿ ತಂಡದವರಿಗೆ ಈಗ ಎ ತಂಡದವರಿಗೆ ಪ್ರಶ್ನೆ, 3ಕ್ಕೆ 2 ಕೂಡಿದರೆ ಬರುವ ಮೊತ್ತ ಎಷ್ಟು? ವೆರಿ ಗುಡ್, 1 ಅಂಕಗಳು ಬಂತವರಿಗೆ. ಈಗ ಬಿ ತಂಡಕ್ಕೆ ಪ್ರಶ್ನೆ, ಬಿ ತಂಡದವರು ವಿಚಾರ ಮಾಡಿ ಆನ್ಸರ್ ಕೊಡಬೇಕು. ಉಸಿರಾಡಲು ಬಳಸುವ ಅನಿಲ ಯಾವುದು? ಸರಿ ಉತ್ತರ. ಈಗ ನಿಮಗೆ ಪ್ರಶ್ನೆ,